ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಸುಜಾತ ಅತ್ತಾವರ್. ನನ್ನ ಚಾನೆಲ್ನ ಹೆಸರು ಅಂಜನ್ ಕುಕ್ಕಿಂಗ್. ಇದೀಗ ನಾನು ಹಲಸಿನ ಹಣ್ಣಿನ ಬಜ್ಜಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಈರುಳ್ಳಿ ಬಜ್ಜಿಯಾಗಿ ಇದು ನಾವು ಹಲಸಿನ ಹಣ್ಣಿನ ಕಟ್ ಮಾಡಿ ಅದನ್ನು ಹೋಳುಗಳನ್ನು ಈ ರೀತಿ ತೆಗಿಬೇಕು. ತೆಗೆದು ನಾವು 1.5 ಲೋಟ ಬೆಳ್ತಿಗೆ ಅಕ್ಕಿಯನ್ನು ನೆನೆಲಿಕ್ಕೆ ಇಡಬೇಕು. ನೆಂದ ಮೇಲೆ ಅದನ್ನು ಬಸ್ದು ತೆಗೆದು ಹಲಸಿನ ಹಣ್ಣಿನ ಹೋಳುಗಳನ್ನು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಇಡಬೇಕು. 1.5 ಗಂಟೆ 2 ಗಂಟೆ ಮಿಕ್ಸ್ ಮಾಡಿ ಇಟ್ಟರೆ ಅದು ಅಲ್ಲಿಗೆ ಸ್ಮೂತ್ ಆಗಿರ್ತದೆ. ಆಮೇಲೆ ಅದಕ್ಕೆ ಬೇಕಾಗುವ ಸಾಮಾನುಗಳು: ಸ್ವಲ್ಪ ಒಳ್ಳೆ ಮೆಣಸು 1 ಸ್ಪೂನು, 2 ತುಂಡು ಬೆಲ್ಲ. ನಿಮಗೆ 1.5 ಲೋಟ ಆದರೆ 1 ತುಂಡು ಸಾಕು. 1 ತುಂಡು ಮತ್ತು ಸಣ್ಣದು ತುಂಡು ಹಾಕ್ಬೋದು. 2 ತುಂಡು ಬೆಲ್ಲ ಜಾಸ್ತಿ ಆಗ್ಬೋದು. ಚಪ್ಪೆ ಬೇಕಿದ್ರೆ 1 ತುಂಡು ಸಾಕು. ಇದನ್ನು ಈಗ ಮೊದಲಿಗೆ ಇದನ್ನು ಕಡಿಬೇಕು. ನಾವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಹಾಕುವಾಗ ಈ ಬೆಲ್ಲ ಇದನ್ನು ಒಟ್ಟಿಗೆ ಹಾಕಬೇಕು. ನಂತರ ಲಾಸ್ಟ್ ಆಗುವಾಗ ಇದನ್ನು ಒಟ್ಟಿಗೆ ಹಾಕಿದ್ರೆ ತೊಂದರೆ ಇಲ್ಲ. ಒಳ್ಳೆ ಮೆಣಸು ಹಾಕಿ ಕಡಿಬೇಕು. ಇದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದೀಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ. ಹಲಸಿನ ಹಣ್ಣು ಮತ್ತು ಅಕ್ಕಿ, ಬೆಲ್ಲ ಮೊದಲೇ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಬಿಸಿಯಾಗಲು ಇಟ್ಟಿದ್ದೇನೆ. ಇದನ್ನು ತರಿಯಾಗಿ ರುಬ್ಬಬೇಕು. ತುಂಬ ನೈಸ್ ಆಗಬಾರ್ದು. ಸ್ವಲ್ಪ ಅಕ್ಕಿ ಈ ಥರ ಇರಬೇಕು. ಅದು ಮಿಕ್ಸ್ ಮಾಡ್ತೇನೆ. ತುಂಬ ತಿನ್ನಾದರೆ ನೀವು ಸ್ವಲ್ಪ ಅಕ್ಕಿ ಹುಡಿ ಹಾಕ್ಬೋದು. ಸ್ವಲ್ಪ ತಿನ್ನಾದರೆ ಅಕ್ಕಿ ಹುಡಿ ಹಾಕಿ ಸ್ವಲ್ಪ ದಪ್ಪ ಮಾಡ್ಬೋದು. ಬೇಕಿದ್ರೆ ಒಳ್ಳೆ ಮೆಣಸು, ಸ್ವಲ್ಪ ಉಪ್ಪು, ತುಂಬ ಹಾಕಬಾರ್ದು. ಉಪ್ಪು ಸ್ವಲ್ಪ ಹಾಕಬೇಕು. ಅದರಲ್ಲಿ ಬೆಲ್ಲದಲ್ಲಿ ಉಪ್ಪು ಇರ್ತದೆ. ಮತ್ತೆ ಮಿಕ್ಸ್ ಮಾಡಿ ಅಕ್ಕಿ ಹುಡಿ ಹಾಕಿದೆ. ಸ್ವಲ್ಪ ದಪ್ಪ ಆಯಿತು ನೋಡಿ. ಈಗ ದಪ್ಪ ಇದ್ರೆ ಕೂಡ ಒಳ್ಳೆದಾಗ್ತದೆ. ನೀವು ಸ್ಪೂನಲ್ಲಿ ಕೂಡ ಹಾಕ್ಬೋದು. ಹೀಗೆ ಕಾಯಲಿಕ್ಕೆ ಸ್ವಲ್ಪ ಹೊತ್ತು ಆಗ್ತದೆ. ಸ್ವಲ್ಪ ಸ್ವಲ್ಪ ಹಾಕಬೇಕು. ಈಗ ಕಾಯ್ತಾ ಬಂತು ನೋಡಿ. ಈ ಥರ ಬರಬೇಕು. ತುಂಬ ಕಾಯಬಾರ್ದು, ಕಪ್ಪಾಗಬಾರ್ದು. ನೋಡಿ ಈ ರೀತಿ ಬರ್ತದೆ. ಈ ರೀತಿ ಬರ್ತದೆ. ಈಗ ನೋಡಿ ಬಿಸಿ ಬಿಸಿಯಾದ ಗರಿಗರಿಯಾದ ಹಲಸಿನ ಹಣ್ಣಿನ ಬಜ್ಜಿ ರೆಡಿ ಆಯಿತು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ.